ಬೆಳ್ಳಾರಿಯ ದಾರುಲ್ ಹಿಕ್ಮಾ ಎಜುಕೇಷನ್ ಸೆಂಟರ್ ಇದರ ಹಿಫ್ಲ್ ದರ್ಸ್ ವಿದ್ಯಾರ್ಥಿಗಳ ಮೇಲಂತಸ್ತಿನ ಹಾಸ್ಟೆಲ್ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಜನವರಿ 20ರಂದು ನಡೆಯಲಿದೆ ಎಂದು ದಾರುಲ್ ಹಿಕ್ಮಾ ಸೌದಿ ನ್ಯಾಷನಲ್ ಕಮಿಟಿ ಕೋಶಾಧಿಕಾರಿ ಸಾಲಿಹ್ ಬೆಳ್ಳಾರಿ ತಿಳಿಸಿದ್ದಾರೆ. ಅವರು ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿವರವನ್ನು ತಿಳಿಸಿದರು. ಸೈಯದ್ ಕಾಜೂರ್ ತಂಗಳ್ ಅವರ ನೇತೃತ್ವದಲ್ಲಿ ಸಂಸ್ಥೆಯು ಇದೀಗ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ಸಂಸ್ಥೆಯು ಬೆಳೆಯುತ್ತಿದ್ದಂತೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ ಅದರ ಅವಶ್ಯಕತೆಗೆ ಅನುಗುಣವಾಗಿ 2 ವರ್ಷಗಳ ಹಿಂದೆ ದಾರುಲ್ ಹಿಕ್ಮಾ ಸೌದಿ ನ್ಯಾಷನಲ್ ಸಮಿತಿ ಆರಂಭಿಸಿದ 2000 ಸ್ಕ್ವೇರ್ ಫೀಟ್ ಅಗಲದ ಹಿಫ್ಲ್ ದರ್ಸ್ ವಿದ್ಯಾರ್ಥಿಗಳ ಹಾಸ್ಟೆಲ್ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡಿದ್ದು ಇದು ಈಗ ಉದ್ಘಾಟನೆಗೆ ಸಿದ್ಧಗೊಂಡಿದೆ. ಜನವರಿ 20 ಸೋಮವಾರ ಸೈಯದ್ ಕಾಜೂರ್ ತಂಗಳ್ ಅವರ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯ ಮತ್ತು ಸಂಸ್ಥೆಯಲ್ಲಿ ಕಲಿತು ಸಂಪೂರ್ಣವಾಗಿ ಕುರಾನ್ ಕಂಠಪಾಠ ಮಾಡಿ ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಸನದು ದಾನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಹಾಸ್ಟೆಲ್ ಕಟ್ಟಡವನ್ನು ಸಂಜೆ 4 ಗಂಟೆಗೆ ಸರಿಯಾಗಿ ಉದ್ಘಾಟನೆ ಮಾಡಲಾಗುವುದು. ಕರ್ನಾಟಕ ಜೈಯುತ್ತುಲ್ ಉಲಾಮಾ ಅಧ್ಯಕ್ಷರಾದ ಜೈನುಲ್ ಉಲಾಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಉಸ್ತಾದ್ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ. ಬಳಿಕ ಸಂಜೆ 7 ಗಂಟೆಯಿಂದ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೈಯದ್ ಜೈನುಲ್ ಅಬಿದೀನ್ ತಂಗಳ್ ಕಾಜೂರು ನಿರ್ವಹಿಸಲಿದ್ದಾರೆ. ಮುಖ್ಯ ಪ್ರಭಾಷಣವನ್ನು ಡಾಕ್ಟರ್ ಅಬ್ದುಲ್ ಸಲಾಂ ಮುಸ್ಲಿಯಾರ್ ದೇವರ ಶೂಲಾ ಮಾಡಲಿದ್ದಾರೆ. ಇದಲ್ಲದೆ ಕಾರ್ಯಕ್ರಮದಲ್ಲಿ ಹಲವಾರು ಸೈಯದರು, ಉಲಾಮಾಗಳು, ಉಮರಾ ನೇತಾರರು, ಗಲ್ಫ್ ಪ್ರತಿನಿಧಿಗಳು, ಉದ್ಯಮಿಗಳು, ರಾಜಕೀಯ ಸಾಮಾಜಿಕ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ದಾವೂದ್ ಸಹದಿ ಬೆಳ್ಳಾರೆ, ಸ್ವಾಗತ ಸಮಿತಿಯ ಚೇರ್ಮನ್ ಅಬ್ದುಲ್ ಹಮೀದ್ ಅಲ್ಪಾ, ಕನ್ವೀನರ್ ಮುಸ್ತಫಾ ಮಾಸ್ತಿಕಟ್ಟೆ, ಹಾಜಿ ಯೂಸುಫ್ ಚನ್ನಾರ್, ಕಟ್ಟಡ ನಿರ್ಮಾಣ ಸಮಿತಿಯ ಹಸನ್ ಹಾಜಿ ಇಂದ್ರಾಜೆ ಮೊದಲಾದವರು ಉಪಸ್ಥಿತರಿದ್ದರು. 12ರಲ್ಲಿ ಒಂದು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಸಂಸ್ಥೆಯಾಗಿ ಹುಟ್ಟಿ ಈಗ 13 ವರ್ಷಗಳಾಯಿತು. ಮೊದಲಿಗೆ ಹಿಫ್ಜುಲ್ ಕುರ್ಆನ್ ಕಂಠಪಾಠ ಮಾಡುವ ಒಂದು ಕೇಂದ್ರವಾಗಿ ಹುಟ್ಟಿಕೊಂಡ ನಂತರ ಅಲ್ಲಿ ಅರಬಿಕ್ ಮದ್ರಸಾ, ನಂತರ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಹೀಗೆ ವಿದ್ಯಾಸಂಸ್ಥೆಯು ದೊಡ್ಡದಾಗ್ತಾ ಬಂತು. ನಂತರ ಅಲ್ಲಿ ಬಾಡಿ ಕಟ್ಟದಲ್ಲಿ ಮೊದಲು ನಾವು ಕಾರ್ಯಾಚರಿಸ್ತಿದ್ದೆವು. ನಂತರ ನಮ್ಮ ಅಲ್ಲಿ ಇದ್ದ ಒಬ್ಬರು ದಾನಿಗಳು ಇಸ್ಮಾಯಿಲ್ ಹಾಜ್ ಅವರು ಮರಣ ಹೊಂದಿದಾಗ ಅವರ ಮಕ್ಕಳು ನಮಗೊಂದು 25 ಸೆನ್ಸ್ ಸ್ಥಳ ದಾನವಾಗಿ ನೀಡ್ತಾರೆ. ಆ ಸ್ಥಳದಲ್ಲಿ ನಂತರ ಕಟ್ಟಡವನ್ನು ಕಟ್ಟಿ ನಮ್ಮ ಸಂಸ್ಥೆಯು ಮೆಲ್ಲನೆ ಬೆಳೆಯುತ್ತಾ ಹೋಗಿ ನಂತರ ನಮ್ಮ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಅದಕ್ಕೊಂದು ಕಟ್ಟಡದ ಅವಶ್ಯಕತೆ ಬಂದಾಗ ಈ ಒಂದು ದಾರುಲ್ ಹಿಕ್ಮಾದ ಗಲ್ಫ್ ಘಟಕವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಸೌದಿ ರಾಷ್ಟ್ರೀಯ ಸಮಿತಿ, ದಾರುಲ್ ಹಿಕ್ಮಾ ಸೌದಿ ರಾಷ್ಟ್ರೀಯ ಸಮಿತಿಗೆ ಒಂದು ಬೇಡಿಕೆಯನ್ನಿಟ್ಟು ಆ ಒಂದು ಸಂಸ್ಥೆ 2 ವರ್ಷಗಳ ಮೊದಲು ಒಂದು ಕಟ್ಟಡ ಕಾಮಗಾರಿಯನ್ನು ಸುಮಾರು ಒಂದು 30 ಲಕ್ಷ ವೆಚ್ಚದಲ್ಲಿ ಆರಂಭಿಸಿ ಎಲ್ಲ ಕಟ್ಟಡದ ಕೆಲಸಗಳೆಲ್ಲ ಪೂರ್ತಿಗೊಂಡು ಇದೀಗ ಜನವರಿ 20 ಸೋಮವಾರ ಅದು ಉದ್ಘಾಟನೆ ಹೊಂದಿದೆ. ಅದೇ ರೀತಿ ಈ ಸಂಸ್ಥೆಯಲ್ಲಿ ಇದುವರೆಗೆ ಕಲಿತಂತ ಕುರ್ಆನ್ ಕಂಠಪಾಠ ಮಾಡಿ ಉತ್ತೀರ್ಣಗೊಂಡಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಸನದುತ್ತೇನ ಅರಬಿಯಲ್ಲಿ ಇದ್ದರೆ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಆ ದಿವಸ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂತಹ ಸೈಯದ್ ಜೈನುಲ್ ಅಬಿದೀನ್ ತಂಗಳ್ ಕಾಜೂರ್ ಅವರು ನೇತೃತ್ವ ವಹಿಸಲಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯ ಉದ್ಘಾಟನೆಯನ್ನು ಕರ್ನಾಟಕ ಜಮಿಯತುಲ್ ಉಲಮಾ ಇದರ ಗೌರವಾನ್ವಿತ ಅಧ್ಯಕ್ಷರು ಉಡುಪಿ, ಅದೇ ರೀತಿ ಶಿವಮೊಗ್ಗ ಇದರ ಕಾದಿಗಳಾದಂತಹ ಜೈನುಲ್ ಉಲಮಾ ಮಾಣಿ ಉಸ್ತಾದರು ಕಟ್ಟಡದ ಉದ್ಘಾಟನೆ ನಿರ್ವಹಿಸಲಿದ್ದಾರೆ. ಅಧ್ಯಕ್ಷತೆ ಮತ್ತು ಸನದಾನವನ್ನು ಸಂಸ್ಥೆಯ ಅಧ್ಯಕ್ಷರಾದ ಸೈಯದ್ ಕಾಜೂರ್ ತಂಗಳ್ ಅವರು ವಹಿಸಲಿದ್ದಾರೆ. ಅದೇ ರೀತಿ ಅವತ್ತೊಂದು ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಆ ಮುಖ್ಯ ಪ್ರಭಾಷಣದ ನೇತೃತ್ವವನ್ನು ಡಾಕ್ಟರ್ ಅಬ್ದುಲ್ ಸಲಾಂ ಮುಸ್ಲಿಯಾರ್ ದೇವರ ಶೂಲಾ ಗೂಡಲೂರು ಅವರು ನಿರ್ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವರಲ್ಲದೆ ಅನೇಕ ಸೈಯದರು, ಉಲಮಾ ನೇತಾರರು, ಸಾಮಾಜಿಕ ರಾಜಕೀಯ ಧುರೀಣರು, ಉದ್ಯಮಿಗಳು, ಗಲ್ಫ್ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ.